ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿಯ ರಾದ್ದಾಂತ. ಬರ್ತ್ಡೇ ಆಚರಿಸಬೇಕಾದ ವಾಸು ಮಾಡಿದ್ದೇನು ಗೊತ್ತಾ? ಬರ್ತ್ಡೇಗೆ ಅನುಮತಿ ಕೇಳಲು ಹೋಗಿ ರೇವ್ ಪಾರ್ಟಿ ಮಾಡಿದ್ದ. ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿಯ ರಾದ್ದಾಂತ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಬರ್ತ್ಡೇ ಅನುಮತಿ ಪಡೆದಿದ್ದಂತಹ ವಾಸು ಹುಟ್ಟುಹಬ್ಬಕ್ಕೆ ಅನುಮತಿ ಬೇಕಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ತನ್ನ ಹುಟ್ಟುಹಬ್ಬದ ಹೆಸರಿನಲ್ಲಿ ರೇವ್ ಪಾರ್ಟಿಯನ್ನ ಆಯೋಜಿಸಿದ್ದ ವಾಸು ಮಾತು ನಂಬಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಸುಮ್ಮನಿರ್ತಾರೆ. ಬರ್ತ್ಡೇ ಸೆಲೆಬ್ರೇಷನ್ ಅಲ್ವಾ ಅಂತ ಸುಮ್ಮನಾಗಿರ್ತಾರೆ ಪೊಲೀಸರು. ರೇವ್ ಪಾರ್ಟಿಯನ್ನ ಬರ್ತ್ಡೇ ಪಾರ್ಟಿ ಅಂತ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸಿದ್ರ. ಹಾಗಾದ್ರೆ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಅಲರ್ಟ್ ಆಗದ ಪೊಲೀಸರು ವಾಸು ಮಾತು ನಂಬಿ ಸುಮ್ಮನಾಗಿದ್ರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿ ನಮಗೆ ಬರಲ್ಲ ಅಂತ ನಿರ್ಲಕ್ಷ್ಯ ಏನಾದ್ರೂ ತೋರಿದ್ರ? ಬರ್ತ್ಡೇ ಪಾರ್ಟಿಯ ಬಗ್ಗೆ ಹೆಬ್ಬಗೋಡಿ ಪೊಲೀಸರಿಗೂ ತಿಳಿಸ್ಲಿಲ್ಲ. ಸಿಸಿಬಿ ದಾಳಿ ಮಾಡಿದ್ರು ಮಾಹಿತಿ ಇಲ್ಲದಂತೆ ಪೊಲೀಸರು ಸುಮ್ಮನಾಗಿದ್ರ. ಹಾಗಾದ್ರೆ ಒಂದೊಂದೇ ವಿಚಾರ ಈಗ ಬಯಲಾಗ್ತಾ ಇದೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ವಾಸು ಅನುಮತಿಯನ್ನ ಕೇಳೋದಕ್ಕೆ ಪೊಲೀಸರ ಬಳಿ ಹೋಗಿರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬರ್ತ್ಡೇ ಅನುಮತಿ ಅಲ್ಲಿಂದ ಪಡೆದಿರ್ತಾನೆ ಅಂತಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ. ಆದರೆ ರೇವ್ ಪಾರ್ಟಿಯನ್ನ ಬರ್ತ್ಡೇ ಪಾರ್ಟಿ ಅಂತ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೇನೆ ಅಲರ್ಟ್ ಆಗಬೇಕಾಗಿತ್ತು. ಆದರೆ ಆ ಅಲರ್ಟ್ನೆಸ್ ಪೊಲೀಸರಿಂದ ಕಂಡು ಬಂದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.